ಎಲ್ಲರಿಗೂ ನಮಸ್ಕಾರ. ನಾವು ಲಾಸ್ಟ್ ಟೈಮು ಒಂದು ಪಾಠನ ಕಲ್ತ್ಕೊಂಡ್ವಿ. ಏನಂತಂದರೆ ನಾನು ಬರ್ತಾ ಇದ್ದೀನಿ, ನಾನು ದಾರಿಯಲ್ಲಿ ಬರ್ತಾ ಇದ್ದೀನಿ, ನಾನು ಕೂತ್ಕೊಳ್ತಾ ಇದ್ದೀನಿ ಅಂತೆಲ್ಲ ಮಾತಾಡಿದ್ವಿ, ಹೌದಲ್ವಾ? ಇವತ್ತು ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಎಷ್ಟು ವಾಕ್ಯಗಳನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣವಾ? ಅದಕ್ಕೆ ಮುಂಚೆ ನಾವು ಒಂದನ್ನು ತಿಳ್ಕೊಬೇಕು. ಮೊದಲು ಜಾಯಿಂಟ್ ಫ್ಯಾಮಿಲಿಗಳಿತ್ತು, ಹೌದಲ್ವಾ? ಆ ಜಾಯಿಂಟ್ ಫ್ಯಾಮಿಲಿಗಳಿರಬೇಕಾದ್ರೆ ಒಂದೊಂದು ಮನೆಯಲ್ಲಿ ಏನಿಲ್ಲ ಅಂದ್ರೂ ಒಂದು 4 ಜನ ಅಥವಾ ಒಂದು 5 ಜನ ಇರ್ತಾಯಿದ್ರು ಒಂದೊಂದು ಫ್ಯಾಮಿಲಿಯಲ್ಲಿ ಮಕ್ಕಳು. ಈಗೆಲ್ಲ ಬರೀ ಒಬ್ಬರು ಇಬ್ಬರು ಅಂತ ಆಗೋಗ್ಬಿಟ್ಟಿದೆ. ಆಗ 5 ಜನ ಇದ್ದರು ಅಂತ ಅಂದ್ಕೊಳ್ಳಿ. ಆ 5 ಜನ ಅಣ್ಣ ತಮ್ಮಂದರು ಅಂತ ಹೇಳ್ಬಿಟ್ಟು ಒಂದು ಲೆಕ್ಕ ತಗೊಳ್ಳೋಣ. 5 ಜನ ಅಣ್ಣ ತಮ್ಮಂದರು ಅಂತಂದರೆ ಒಬ್ಬನ ದೊಡ್ಡಣ್ಣ, ಇನ್ನೊಬ್ಬ 2ನೇ ಅಣ್ಣ, 3ನೇ ಅಣ್ಣ, 4ನೇ ಅಣ್ಣ, 5ನೇ ಅಣ್ಣ ಅಂತ ಕರೆಯೋಣ. ಸೊ ಅವ್ರು ಯಾರು ನಮ್ಮ ಅಣ್ಣಂದ್ರಲ್ಲ, ಆದರೂ ಕೂಡ ಅವ್ರನ್ನ ನಾವು ಅಣ್ಣಂದರು ಅಂತ ಕರೆಯೋಣ. ಹಾಗೆಯೇ ಈ ನಮ್ಮ ಇಂಗ್ಲೀಷ್ ಪದಗಳಲ್ಲಿ ಕೂಡ ಒಂದೊಂದು ಕೆಲಸ ಮಾಡೋದಕ್ಕೂ ಕೂಡ ಒಂದೊಂದು ಪದ ಅಂತ ಹೇಳ್ಬಿಟ್ಟು ಇದೆ. ಒಂದು ಕೆಲಸ ಮಾಡೋದಕ್ಕೆ 5 ಪದಗಳು ಇರ್ತವೆ. ಆ 5 ಪದಗಳು ಅಂತಂದರೆ ಒಂದು ದೊಡ್ಡಣ್ಣ, 2ನೇ ಅಣ್ಣ, 3ನೇ ಅಣ್ಣ, 4ನೇ ಅಣ್ಣ, 5ನೇ ಅಣ್ಣ ಅಂತ ಹೆಸರು ಕೊಡೋಣ. ನೋಡಿ, ಇಲ್ಲಿದೆಯಲ್ಲ, ವೇಕಪ್ ಅಂತಂದರೆ ಎದ್ದೇಳು ಅಂತ. ವೇಕಪ್ ಇದನ್ನು ಹುಷಾರಾಗಿ ನೀವು ಒಂದು ಸಾರಿ ಈಗ ಆ ವಾಕ್ಯಗಳನ್ನ ಬರ್ಕೊಂಡ್ಬಿಡಿ. ಯಾಕೆಂದರೆ ಆಮೇಲೆ ಅಳಿಸಿದಾಗ ಮತ್ತೆ ನಿಮಗೆ ಸಿಗೋದಿಲ್ಲ ವಾಕ್ಯಗಳು ಮತ್ತು ಈ ಪದಗಳು. ವೇಕಪ್ ಅಂತಂದರೆ ಎದ್ದೇಳು ಅಂತ. ಅದಾದಮೇಲೆ ನೋಡಿ, ವೋಕಪ್ ಅಂತಂದರೆ ಎದ್ದೆ ಅಂತ. ನೋಡಿ, ಇವನನ್ನು 1ನೇ ಅಣ್ಣ ಅಂತ ಕರೀರಿ, ಇವ್ರನ್ನ 2ನೇ ಅಣ್ಣ ಅಂತ ಕರೀರಿ. 3ನೇ ಅಣ್ಣ, 4ನೇ ಅಣ್ಣ ಇನ್ನು ಯಾರು ಅಂತ ಹೇಳ್ಬಿಟ್ಟು ಆಮೇಲೆ ನೋಡೋಣ. 5ನೇ ಅಣ್ಣನೂ ಇಲ್ಲೊಬ್ಬ ಇದ್ದಾನೆ. 5ನೇ ಅಣ್ಣ ಇವನಲ್ಲ, ಇನ್ನು ಅವನ ಜೊತೆಗೆ ಇವನು ಸೇರ್ಕೋತಾನೆ. ಆ 5ನೇ ಅಣ್ಣನ ಆಮೇಲೆ ನೋಡೋಣ ಯಾರಪ್ಪ ಅದು, ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಏನು ಮಾಡ್ಬೇಕು ನಾವು, ಇವತ್ತು ನಾವು ಬರೀ ಇದನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ. ಅಂದರೆ ಈ ನಮ್ಮ 2ನೇ ಅಣ್ಣನ ಬಗ್ಗೆ ಮಾತ್ರ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. 2ನೇ ಅಣ್ಣನ ಉಪಯೋಗಿಸೋದ್ರ ಮೂಲಕ ಎಷ್ಟು ವಾಕ್ಯಗಳನ್ನು ಮಾಡ್ಬೋದು, ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈ ಪದಗಳಿಗೆ ನೀವು 1ನೇ ಅಣ್ಣ, 2ನೇ ಅಣ್ಣ, 3ನೇ ಅಣ್ಣ, 4ನೇ ಅಣ್ಣ, 5ನೇ ಅಣ್ಣ ಅಂತ ಹೆಸರನ್ನು ಕೊಟ್ಬಿಡಿ, ಸರಿನಾ? ನೋಡಿ, 1ನೇ ಅಣ್ಣ ವೇಕಪ್ ಅಂದರೆ ಎದ್ದೇಳು ಅಂತ ಹೇಳ್ಬೇಕಾದ್ರೆ ನಾವು ವೇಕಪ್ ಅಂತ ಹೇಳ್ತೀವಿ ಯಾರಿಗಾದ್ರೂ ಹೇಳಬೇಕಾದ್ರೆ. ಈಗ ವೋಕಪ್ ಅಂದರೆ ನೋಡಿ, ನಾನು ಬೆಳಿಗ್ಗೆ ಬೇಗ ಎದ್ದೆ ಅನ್ನೋದಕ್ಕೆ ಐ ವೋಕಪ್ ಅಂತ ಹೇಳ್ಬಿಟ್ಟು ಹೇಳಬೇಕು. ಆ ವೋಕಪ್ ಅಂದರೆ ಎದ್ದೆ ಅಂತ ಹೇಳ್ಬಿಟ್ಟು ಎದ್ದ ಮೇಲೆ ಹೇಳುವಂಥ ಪದ. ಸೊ ಈ ಎಲ್ಲ ವಾಕ್ಯಗಳು, ಪದಗಳು ಕೆಲಸ ಆದಮೇಲೆ ಹೇಳುವಂಥದ್ದು, ಈ ಎಲ್ಲ ಪದಗಳು ಕೆಲಸ ಆಗೋದಕ್ಕೆ ಮುಂಚೆ ಹೇಳುವಂಥದ್ದು ಅನ್ನೋದನ್ನು ನಾವು ಮರಿಬಾರ್ದು. ಆಮೇಲೆ ಕ್ಲೀನ್ ಅಂತಂದರೆ ಶುದ್ಧಿಯನ್ನು ಮಾಡು ಅಥವಾ ಶುದ್ಧಿ ಮಾಡುವುದು ಅಂತ. ಕ್ಲೀನ್ಡ್ ಅಂದರೆ ಶುದ್ಧಿ ಮಾಡಲಾಗಿದೆ ಅಥವಾ ಶುದ್ಧಿ ಮಾಡಿದ್ದೀನಿ ಅಥವಾ ಶುದ್ಧಿ ಮಾಡಿದ್ದಾರೆ ಯಾರೋ ಒಬ್ಬರು ಅಂತ ಹೇಳ್ಬಿಟ್ಟು. ಅದು ಇದು 2ನೇ ಅಣ್ಣ. ಇಲ್ಲಿ ಡ್ರಿಂಕ್ ಅಂದರೆ ಕುಡಿ, 1ನೇ ಅಣ್ಣ, ಹೌದಲ್ವಾ? 2ನೇ ಅಣ್ಣ ಯಾರು? ಡ್ರ್ಯಾಂಕ್. ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಮಾಡಿದ್ವಲ್ಲ, ಆ ವಿಡಿಯೋದಲ್ಲಿ ಏನಂತ ಹೇಳಿದ್ವಿ, ನೀರು ಕುಡಿಯೋದಕ್ಕೆ ಮುಂಚೆ ಡ್ರಿಂಕ್ ಅಂತ ಹೇಳಬೇಕು. ಐ ವಿಲ್ ಡ್ರಿಂಕ್ ಅಂದರೆ ನಾನು ಕುಡಿತೀನಿ ಅಂತ. ಐ ಡ್ರ್ಯಾಂಕ್ ಅಂದರೆ ನಾನು ಕುಡ್ದೆ ಅಂತ ಹೇಳ್ಬಿಟ್ಟು, ಹೌದಲ್ವ? ನಾನು ನೀರನ್ನು ಕುಡ್ದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನು 2ನೇ ಅಣ್ಣ ಅಂತ ಟ್ರೀಟ್ ಮಾಡಿ, ಸರಿನಾ? ಈಗ ಇಲ್ಲಿ ಒಬ್ಬ ಅಣ್ಣ ಇದ್ದಾನೆ. ಪ್ರಿಪೇರ್ ಅಂತಂದರೆ ಏನಾದರೂ ಒಂದು ತಯಾರು ಮಾಡು ಅಂತ ಹೇಳ್ಬಿಟ್ಟು. ಏನಂತಂದರೆ ನೀನೊಂದು 2 ವೀಲರ್ ಪ್ರಿಪೇರ್ ಮಾಡು ಅಂತಂದರೆ 2 ವೀಲರ್ ರೆಡಿ ಮಾಡಪ್ಪ ಅಂತ ಹೇಳ್ಬಿಟ್ಟು. ಈಗ ಒಂದು ಕಾಫಿ ಮಾಡಬೇಕಾದ್ರೆ ನೋಡಿ, ಕಾಫಿಗೆ ನಿಂತ್ಕೊಂಡು ಅದ್ರ ಜೊತೆ ಹಾಲು ಹಾಕ್ತಾ ಇರಬೇಕು, ಸಕ್ಕರೆ ಹಾಕ್ತಾ ಇರಬೇಕು, ಟೀ ಪೌಡ್ರ್ ಹಾಕಬೇಕು, ಕಾಫಿ ಪೌಡ್ರ್ ಹಾಕಬೇಕು, ಇಷ್ಟೆಲ್ಲ ಕೆಲಸ ಇದೆ. ಆಗ ಅದಕ್ಕೆ ನಾವು ಪ್ರಿಪೇರ್ ಅಂತ ಕೆಲಸ ಕೊಡೋಣ. ಏನಂದರೆ ಒಂದು ಪದ ಪ್ರಿಪೇರ್ ಅಂದರೆ ಏನೋ ಒಂದು ತಯಾರು ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಅದನ್ನು ಆ ಕೆಲಸ ಆದಮೇಲೆ ನಮ್ಮ 2ನೇ ಅಣ್ಣನ ಕರ್ಕೊಂಬರ್ಬೇಕು, ಪ್ರಿಪೇರ್ಡ್ ಅಂತ ಹೇಳ್ಬಿಟ್ಟು, ಸರಿನಾ? ನೆಕ್ಸ್ಟು ಗೋ ಅಂತಂದರೆ ಹೋಗುವುದು ಅಂತ. ಯಾರೋ ಒಬ್ರು, ನಾನು ಹೋಗೋದಾಗ್ಲಿ ಇನ್ನೊಬ್ರು ಆಗೋದಾಗ್ಲಿ, ಹೋಗೋದಕ್ಕೆ ಮುಂಚೆ ನಾವು ಹೇಳುವಂಥದ್ದು ಗೋ. ಹೋಗಿದ್ದಾದ್ಮೇಲೆ ಅಂತ ಹೇಳಬೇಕು, ವೆಂಟ್ ಅಂತ ಹೇಳಬೇಕು. ಇದನ್ನು 2ನೇ ಅಣ್ಣ ಅಂತ ಟ್ರೀಟ್ ಮಾಡಿ. ನೆಕ್ಸ್ಟು ಪ್ರೇ ಅಂದರೆ ಪ್ರಾರ್ಥನೆ ಮಾಡೋದು ಅಂತ ಹೇಳ್ಬಿಟ್ಟು. ಐ ಪ್ರೇ ಯು ಅಂದರೆ ಅಪ್ಪ ನಾನು ನಿನ್ನ ಪ್ರಾರ್ಥನೆ ಮಾಡ್ತೀನಿ ದೇವ್ರೆ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಪ್ರೇಯ್ಡ್, PRAY ಇದೆಯಲ್ಲ, ಒಂದು ಇಡಿನ ಸೇರಿಸ್ಬಿಡಿ. ಇಡಿನ ಸೇರಿಸ್ಬಿಟ್ರೆ ಅದಕ್ಕೆ ಏನಾಗಿತ್ತು, ಈಗ ಅದು 2ನೇ ಅಣ್ಣ ಆಗ್ಬಿಡ್ತಾನೆ. ನೆಕ್ಸ್ಟು ಅಂದರೆ ಇದು ಪ್ರಾರ್ಥನೆ ಆದಮೇಲೆ ನಾನು ಪ್ರಾರ್ಥನೆ ಮಾಡಿದೆ ಅಂತ ಹೇಳೋದಕ್ಕೆ ಹೇಳುವಂಥದ್ದು. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಒಂದು ಕಮ್ ಅಂತಂದರೆ ಏನು, ಬಾ ಅಂತ ಹೇಳ್ಬಿಟ್ಟು, ಅಥವಾ ಯಾರೋ ಒಬ್ರು ಬರೋದು ಅಥವಾ ನಾನು ಬರ್ತೀನಿ ಅಂತ ಹೇಳಬೇಕಾದ್ರೆ ನಾವು ಕಮ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇದೆಯಲ್ಲ, 2ನೇ ಅಣ್ಣ ಇದ್ದಾನಲ್ಲ, ಕೇಮ್ ಅಂತಂದರೆ ನಾನು ಬಂದೆ ಅಂತ ಹೇಳೋದಕ್ಕೆ ನಾವು ಕೇಮ್ನ ಯೂಸ್ ಮಾಡ್ತೀವಿ. ಇದನ್ನ ಕೆಲಸ ಆದಮೇಲೆ ಹೇಳಬೇಕಾಗಿರುವಂಥದ್ದು ನಮ್ಮ 2ನೇ ಅಣ್ಣ. ಇಲ್ಲಿ ನೋಡಿ, ಈಟ್. ನಾವು ಮೊನ್ನೆ ದಾಳಿಂಬೆ ತಿಂದಿದ್ದೆ. ದಾಳಿಂಬೆ ತಿನ್ಬೇಕಾದ್ರೆ ನಾನು ಹೇಳಿದೆ ಐ ವಿಲ್ ಈಟ್
ಪೊಮೊಗ್ರಾನೆಟ್ ಅಂತಂದರೆ ನಾನು ದಾಳಿಂಬೆನ ತಿಂತೀನಿ ಅಂತ. ಐ ಏಟ್ ಅಂದರೆ ನಾನು ತಿಂದೆ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಅದು ಎರಡನೇ ಅಣ್ಣ. ಇಲ್ಲಿ ಡೂ ಅಂತಂದರೆ ಮಾಡು ಅಂತ, ಯಾವುದೋ ಒಂದು ಕೆಲಸವನ್ನು ಮಾಡೋದು ಅಂತ. ಇಲ್ಲಿ ಡಿಡ್ ಅಂದರೆ ಮಾಡಿದೆ ಅಂತ, ಅಥವಾ ಯಾರೋ ಒಬ್ಬರು ಮಾಡಿದ್ರು ಅಂತ. ಈ 1 2 3 4 5 6 7 8 9 ಪದಗಳನ್ನು ಉಪಯೋಗಿಸ್ಕೊಂಡು ಹೇಗೆ ವಾಕ್ಯಗಳನ್ನು ಮಾಡ್ಬೋದು ಅಂತ ನೋಡೋಣ. ನೋಡಿ, ಈಗ ಈ ವೇಕಪ್ಪು ಇದನ್ನೆಲ್ಲ ಅಳಿಸ್ಬಿಡ್ತೀನಿ ಈಗ. ಮತ್ತೆ ಇನ್ನೊಂದು ನೆನಪಿರಲಿ ನಿಮಗೆ, ಇಲ್ಲಿ ನೋಡಿ, ಕ್ರಿಯಾಪದ 1 ಅಂದರೆ ವರ್ಬ್ ನಂಬರ್ 1 ಅಂತ ಇಂಗ್ಲೀಷ್ನಲ್ಲಿ ವರ್ಬ್ ಅಂತಾರೆ ಅವರು. ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಗ್ರಾಮರ್ ನಿಮ್ಗೆ ಹಾಗೆ ಬಂದ್ಬಿಡುತ್ತೆ. ನಾವು ಯಾವುದೇ ನಮ್ಮ ಮಾತೃಭಾಷೆಯನ್ನು ನಾವು ಗ್ರಾಮರ್ ಕಲ್ತ್ಕೊಂಡು ಆಮೇಲೆ ಕಲೀಲಿಲ್ಲ. ನೌನ್ಸ್ ಅಂದರೆ ಏನಪ್ಪ, ಪ್ರೊನೌನ್ಸ್ ಅಂದರೆ ಏನು, ಅಬ್ಜೆಕ್ಟಿವ್ಸ್ ಅಂದರೆ ಏನು, ಅಡ್ವರ್ಬ್ ಅಂದರೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಹಾಗೇ ನೀವು ವಾಕ್ಯಗಳನ್ನು ಮಾಡ್ತಾ ಹೋಗಿ ನಿಮ್ಮ ತಲೆಯಲ್ಲಿ ಹಾಗೆ ಭಾಷೆ ಕೂತ್ಕೊಂಡ್ಬಿಡುತ್ತೆ, ಸರಿನಾ? ಏನಿಲ್ಲ, ಸುಮ್ಮನೆ ಇದು ವರ್ಬ್ ನಂಬರ್ 1 ಅಂದರೆ V1 ಅಂತ ನೆನ್ಪಿಟ್ಕೊಳ್ಳಿ. ವರ್ಬ್ ಅನ್ನೋದ್ರಲ್ಲಿ ವಿ ಮಾತ್ರ ತಗೊಳ್ಳಿ. V1 ಅಂದರೆ ಕ್ರಿಯಾಪದ 1, V2 ಅಂದರೆ ಕ್ರಿಯಾಪದ 2 ಅಂದರೆ ಎರಡನೇ ಅಣ್ಣ, V3 ಅಂದರೆ ಕ್ರಿಯಾಪದ 3 ಮೂರನೇ ಅಣ್ಣ, V4 ಅಂದರೆ ಕ್ರಿಯಾಪದ 4 ಅದು ನಾಲ್ಕನೇ ಅಣ್ಣ, V5 ಅಂದರೆ ಕ್ರಿಯಾಪದ 5 ಅದು ಐದನೇ ಅಣ್ಣ, ಹೌದಲ್ವಾ? ಈಗ ನೋಡೋಣ ವಾಕ್ಯಗಳನ್ನ ಹೇಗಪ್ಪ ಮಾಡ್ಬೋದು ಅಂತ. ನೋಡಿ, ಇದನ್ನ ಇಷ್ಟು ಅಳಿಸ್ಬಿಡ್ತೀನಿ ನಾನು. ಯಾವುದನ್ನ? ನಮ್ಮ ಇಲ್ಲಿಂದ ಅಳಿಸ್ಬಿಡ್ತೀನಿ. ಇಲ್ಲಿಂದ ಅಳಿಸಿದಾಗ ಇಲ್ಲಿ ನೋಡಿ, ಈಗ ಹುಷಾರಾಗಿ ಇಲ್ಲಿ ಒಂದು ನಮ್ಮ ಈ ವೇಕಪ್ ಇದೆಯಾ, ವೋಕಪ್ ಇದೆಯಲ್ಲ, ಎದ್ದೆ ಅಂತ ಹೇಳುವಂಥದ್ದು. ಇಲ್ಲಿ ಒಂದು ಐ ಹಾಕ್ಬಿಟ್ರೆ ಐ ವೋಕಪ್ ಅಂತ ಹೇಳ್ಬಿಟ್ಟು ಆಗುತ್ತೆ, ನಾನು ಎದ್ದೆ ಅಂತ. ಐ ವೋಕಪ್ ಅರ್ಲಿ ಅಂತ ಬೇಕಾದ್ರೆ ಹಾಕ್ಬೋದು, EARLY, ಸರಿನಾ? ಅರ್ಲಿ ಇಲ್ಲಿ ಬರಿತೀನಿ, ಸ್ಪೆಲ್ಲಿಂಗು ನೋಡ್ಕೊಳ್ಳಿ, EARLY. ಅರ್ಲಿ ಅಂದರೆ ಬೇಗ ಅಂತ, ನಾನು ಬೇಗ ಎದ್ದೆ ಅಂತ. ಐ ವೋಕಪ್ ಅರ್ಲಿ ಅಂತಂದ್ರೆ ನಾನು ಬೇಗ ಎದ್ದೆ ಅಂತ. ಆಮೇಲೆ ನೋಡಿ, ಅಂದ್ರೆ ನಾನು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನೇನು ಮಾಡಿದೆ ಅಥವಾ ಇಲ್ಲಿವರೆಗೂ ಏನು ಮಾಡಿದ್ದೀನಿ ಅದನ್ನ ಎಷ್ಟು ಸುಲಭವಾಗಿ ಈ ಎರಡನೇ ಹಣ್ಣನ್ನು ನಾವು ಉಪಯೋಗಿಸ್ಕೊಂಡು ಈ ವಾಕ್ಯಗಳನ್ನ ಮಾಡ್ಬೋದು. ನೋಡ್ತಾ ಹೋಗಿ. ಐ ವೋಕಪ್ ಅರ್ಲಿ ಅಂತಂದ್ರೆ ಟುಡೇ ಅಂತ ಬೇಕಾದ್ರೂ ಸೇರಿಸ್ಬೋದು. ಟುಡೇ ಐ ವೋಕಪ್ ಅರ್ಲಿ ಅಂತ ಬೇಕಾದ್ರೂ ಹೇಳ್ಬೋದು, ನಾನು ಇವತ್ತು ಬೇಗ ಎದ್ದೆ ಅಂತ. ಆಮೇಲೆ ನೋಡಿ, ಈ ಕ್ಲೀನ್ಡ್ ಇದೆಯಲ್ಲ, ಈ ಕ್ಲೀನ್ ಜೊತೆಗೆ ಒಂದು ಐ ಹಾಕಿ. ಅದಕ್ಕೆ ಮುಂಚೆ ಐ ಕ್ಲೀನ್ಡ್ ಅಂದ್ರೆ ನಾನು ಕ್ಲೀನ್ ಮಾಡಿದೆ. ಏನು ಕ್ಲೀನ್ ಮಾಡ್ದಪ್ಪ ನಾನು? ಐ ಕ್ಲೀನ್ಡ್ ದ ಹೌಸ್. ನೋಡಿ, ದ ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಹೌಸ್ ಮನೆ, ನಾನು ಬೆಳಿಗ್ಗೆ ಬೇಗ ಎದ್ದೆ, ಆಮೇಲೆ ಮನೆಯನ್ನು ಕ್ಲೀನ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ? ಬೆಳಿಗ್ಗೆಯಿಂದ ಎದ್ದಾಗಿಂದ ಏನೇನು ಮಾಡಿದೆ ಅದನ್ನು ಹೇಳ್ತಾ ಇದ್ದೀನಿ, ಹೌದಲ್ವಾ? ನಾನು ಬೆಳಿಗ್ಗೆ ಬೇಗ ಎದ್ದೆ. ಐ ವೋಕಪ್ ಅರ್ಲಿ ಅಂದರೆ ನಾನು ಬೆಳಿಗ್ಗೆ ಬೇಗ ಎದ್ದೆ. ಐ ಕ್ಲೀನ್ಡ್ ದ ಹೌಸ್ ಅಂತಂದರೆ ನಾನು ಮನೆಯನ್ನು ಕ್ಲೀನ್ ಮಾಡಿದೆ. ಆಮೇಲೆ ಇಲ್ಲಿ ಒಂದು ಐ ಹಾಕಿ ಎರಡನೇ ಹಣ್ಣಿನ ಜೊತೆಗೆ ಐ ಡ್ರ್ಯಾಂಕ್ ಕಾಫಿ. ಆ ಡ್ರ್ಯಾಂಕ್ ಮುಂಚೆ ನೋಡಿ ಇದನ್ನ ಮಾಡ್ಬಿಡಿ, ಈ ಪ್ರಿಪೇರ್ಡ್ ಇದೆಯಲ್ಲ ಇದನ್ನ ತಗೊಳ್ಳಿ, ಆಮೇಲೆ ಡ್ರ್ಯಾಂಕ್ ತಗೊಳ್ಳಿ. ಐ ಪ್ರಿಪೇರ್ಡ್ ಅಂದ್ರೆ ನಾನು ಕಾಫಿಯನ್ನು ಮಾಡಿದೆ ಅಂತ ಆಗುತ್ತೆ. ಐ ಪ್ರಿಪೇರ್ಡ್ ಕಾಫಿ ಅಂತಂದರೆ ನಾನು ಕಾಫಿಯನ್ನು ತಯಾರು ಮಾಡಿದೆ ಅಥವಾ ನಾನು ಟೀಯನ್ನು ಮಾಡಿದೆ. ಅದು ತಯಾರು ಮಾಡುವಂಥದ್ದು ಏನಿಲ್ಲ, ಆ ವಸ್ತುಗಳು ಹಾಕ್ತಾ ಹೋದರೆ ಆಗ್ಬಿಡುತ್ತೆ, ಹೌದಲ್ವಾ? ಐ ಪ್ರಿಪೇರ್ಡ್ ಕಾಫಿ ಅಂತ ಹಾಕ್ಕೊಳ್ಳಿ, ಅಥವಾ ಐ ಪ್ರಿಪೇರ್ಡ್ ಒಂದು ಟೀ ಸೇರಿಸ್ಕೊಳ್ಳಿ, ಅಷ್ಟೇ. ಐ ಪ್ರಿಪೇರ್ಡ್ ಟೀ ಅಂದರೆ ನಾನು ಟೀಯನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಈಗ ಬೆಳಿಗ್ಗೆಯಿಂದ ನಾನು ಏನೇನು ಮಾಡಿದೆ ಪ್ರತಿಯೊಂದನ್ನು ಹೇಳ್ಕೊಂಬರ್ತಾ ಇದ್ದೀನಿ. ಈ ಥರ ಹೇಳೋದಕ್ಕೆ ನಮ್ಗೇನು ಬೇಕು? ಈ ನಮ್ಮ ಎರಡನೇ ಹಣ್ಣ ಸಹಾಯ ಬೇಕು. ಅದು ನಮ್ಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಗೊತ್ತಿತ್ತು, ಎಲ್ಲ ವಾಕ್ಯಗಳು ಪರಿಪೂರ್ಣವಾಗಿರುತ್ತವೆ, ಸರಿನಾ? ಆವಾಗ ಐ ಪ್ರಿಪೇರ್ಡ್ ಟೀ ಅಂತಂದಾಗ ನಾನು ಟೀಯನ್ನು ಮಾಡಿದೆ ಅಂತ. ಟೀ ಮಾಡಿದಾದ್ಮೇಲೆ ಈಗ ಕುಡಿಯೋಣ ಏನಂತ? ಐ ಡ್ರ್ಯಾಂಕ್ ಟೀ ಅಂತ ಹಾಕಿ, ಅಷ್ಟೇ. ಐ ಡ್ರ್ಯಾಂಕ್ ಟೀ ಅಂತಂದ್ರೆ ಏನಾಯ್ತು? ನಾನು ಟೀಯನ್ನು ಕುಡ್ದೆ ಅಂತ ಹೇಳ್ಬಿಟ್ಟು ಆಯ್ತು, ಹೌದಲ್ವಾ? ನಾನು ಟೀಯನ್ನು ಕುಡ್ದೆ ಅಂತ ಹೇಳ್ಬಿಟ್ಟು. ಇದೇನಪ್ಪ ಇದು? ವೆಂಟ್ ಅಂದ್ರೆ ಏನಪ್ಪ ಮಾಡ್ಬೋದು ಇವಾಗ ನಾವು ಅಂತ ಯೋಚನೆ ಮಾಡಿ. ವೆಂಟ್ ಅಂದ್ರೆ ನಾನು ಹೋದೆ ಅಂತ. ಐ ವೆಂಟ್ ಟು ಎ ಟೆಂಪಲ್ ಅಂತ ಮಾಡ್ಕೊಳ್ಳಿ. ನಾನು ಒಂದು ದೇವಸ್ಥಾನಕ್ಕೆ ಹೋದೆ ಅಂತ. ನಾನು ಒಂದು ದೇವಸ್ಥಾನಕ್ಕೆ ಹೋದೆ. ಅದಾದ್ಮೇಲೆ ಬೇರೆ ನಾನು ಏನು ಮಾಡಿದೆ ಅಲ್ಲಿ ದೇವಸ್ಥಾನದಲ್ಲಿ ಅಂತಂದ್ರೆ ಐ ಪ್ರೇಯ್ಡ್ ಟು ಗಾಡ್. ನಾನು ದೇವರಿಗೆ ಪ್ರಾರ್ಥನೆಯನ್ನ ಮಾಡಿದೆ ಅಂತ ಹಾಕೊಳ್ಳಿ. ಐ ಪ್ರೇಯ್ಡ್ ಟು ಗಾಡ್, ಆಯ್ತಲ್ವಾ? ಆಮೇಲೆ ನೆಕ್ಸ್ಟು ಐ ಕೇಮ್ ಬ್ಯಾಕ್ ಹೋಮ್ ಅಂತ ಹಾಕಿ. ಐ ಕೇಮ್ ಅಂದ್ರೆ ನಾನು ಬಂದೆ ಅಂತ, ಇಲ್ಲಿ ಪ್ರಾರ್ಥನೆಯನ್ನ ಮಾಡಿದೆ ಅಂತ. ಐ ಕೇಮ್ ಬ್ಯಾಕ್ ಹೋಮ್ ಅಂದ್ರೆ ನಾನು ಮನೆಗೆ ಮತ್ತೆ ವಾಪಸ್ ಬಂದೆ, HO ಹಾಕೊಳ್ಳಿ, ಸರಿನಾ?
ಐ ಕೇಮ್ ಬ್ಯಾಕ್ ಹೋಮ್ ಅಂದರೆ ನಾನು ಮನೆಗೆ ವಾಪಸ್ ಬಂದೆ. ಆಮೇಲೆ ಐ ಏಟ್ ಬ್ರೇಕ್ಫಾಸ್ಟ್ ಹಾಕಿ ಅಥವಾ ಐ ಏಟ್ ಇಡ್ಲಿ ಹಾಕಿ, ಐ ಏಟ್ ಇಡ್ಲಿ ಅಲ್ಲಿವರೆಗೂ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಳ್ಳಿ, ನಿಮಗೆ ತುಂಬ ವಾಕ್ಯಗಳಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ